ಎಲ್ಲಿಗೂ ನಮಸ್ಕಾರ. ಮೊದಲಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ಟ್ರೈಲರ್ ರಿಲೀಸ್ ಇವೆಂಟಿಗೆ ನಾನು ಬೆಂಗಳೂರಲ್ಲಿ ಇಲ್ದಿರೋ ಕಾರಣ ಬರಲಿಕ್ಕೆ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಸಾರಿ ಅಂತ ಕೇಳ್ತೀನಿ. ಇವತ್ತು ಈವೆಂಟಿಗೆ ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನೊಬ್ಬ ಆಡಿಯನ್ಸ್ ಆಗಿ ಹೇಳೋದಿದ್ರೆ, ನಾನೊಂದು ಸಿನಿಮಾಗೆ ಹೋಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಸಿನಿಮಾದ ಟೈಟಲ್ ನೋಡಿ ಹೋಗುವಂಥ ಎಷ್ಟೋ ಸಿನಿಮಾಗಳಿದೆ. ಅದೇ ರೀತಿ ಒಂದು ಒಳ್ಳೆ ಟೈಟ್ಲ್ ಅಂತ ಹೇಳ್ಬೋದು. ನಮ್ಮ ಚಿತ್ರದಲ್ಲಿ ಗಜರಾಮ ಅಂತ ಇಟ್ಟಿದ್ದಾರೆ. ನನ್ನ ಪರ್ಸನಲ್ ಫೇವರೇಟ್ ಅಂತ ಹೇಳ್ಬೋದು ಗಜರಾಮ. ಯಾಕೆಂದರೆ ನಾನು ಆಂಜನೇಯನ ಪರಮ ಭಕ್ತ. ಗಜರಾಮ ತುಂಬ ಕನೆಕ್ಟ್ ಆಗಿರುವಂಥ ಟೈಟಲು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳೋದಿದೆ, ನರ್ಸಿ ಸರ್, ಥ್ಯಾಂಕ್ ಯು ಸೋ ಮಚ್. ಅವರ ಹಿಂದಿನ ಬಾಂಡ್ ರವಿ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು. ಅವರ ಲೈಫ್ ಲೈನ್ ಫಿಲಮ್ಸ್ ಮುಖಾಂತರ ಈ ಚಿತ್ರದಲ್ಲಿ ಒಂದು ಒಳ್ಳೆ ಮೇಜರ್ ಪಾತ್ರ ಮಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ನಮ್ಮ ಝೇವಿಯರ್ ಸರ್ ಬಗ್ಗೆ ಹೇಳೋದಿದ್ರೆ, ಒನ್ ಆಫ್ ದ ಪ್ರೊಡ್ಯೂಸರ್, ನನಗೆ ಅವ್ರ ಮೇಲೆ ತುಂಬ ಪ್ರೀತಿ, ವಿಶ್ವಾಸ, ಒಂದು ಏನೊಂದು ರೆಸ್ಪೆಕ್ಟ್, ಬ್ರದರ್ಹುಡ್ ಅಂತ ಹೇಳ್ಬೋದು. ಸರ್, ನಿಮಗೂ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಮ್ಮ ಸುನಿಲ್ ಸರ್ ಬಗ್ಗೆ ಹೇಳೋದಿದ್ರೆ, ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಿರ್ದೇಶಕ ಬಂದಿದ್ದಾನೆ ಅಂತ ಹೇಳ್ಬೋದು. ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ನಾನು ಪರ್ಸ್ನಲ್ ಆಗಿ ಹೇಳಬೇಕು ಅಂತಿದ್ರೆ, ನಾನು ತುಂಬ ವರ್ಷಗಳಿಂದ ಕಾಯ್ತಿದ್ದೆ ಒಂದು ಕುಸ್ತಿ ಪೈಲ್ವಾನ್ ಪಾತ್ರ ಮಾಡಬೇಕು ಅಂತೇಳಿ. ಆದರೆ ಆ ಥರದ ಪಾತ್ರಗಳು ನನಗೆ ಇದುವರೆಗೂ ಸಿಕ್ಕಿರಲಿಲ್ಲ. ಬಟ್ ಗಜರಾಮದ ಮುಖಾಂತರ ನನಗೊಂದು ಕುಸ್ತಿ ಪೈಲ್ವಾನ್ ಪಾತ್ರ ಸಿಕ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ಕೆಲವು ಸ್ಟೈಲ್ ಆಫ್ ಕುಸ್ತಿ ಅನ್ನೋದೇನಿದೆ, ಆ ಪಟ್ಟುಗಳನ್ನು ಹಾಕೋದಾಗಿರ್ಬೋದು ಅಂತ ಕೆಲವು ಸ್ಟಂಟ್ಸ್ಗಳನ್ನು ಮಾಡುವಂಥ ಅವಕಾಶ ಸಿಕ್ತು. ನಮ್ಮ ಶಿವ ಮಾಸ್ಟರ್ ಕಡೆಯಿಂದ ಒಂದು ಒಳ್ಳೆ ಫೈಟ್ ಕಂಪೋಸ್ ಆಗಿದೆ. ಆ್ಯಂಡ್ ರಾಜವರ್ಧನ್ ಸರ್, ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಇನ್ನು ಕೂಡ ಫ್ಯೂಚರಲ್ಲಿ ತುಂಬ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಆಸೆ ಪಡ್ತೀನಿ. ಫೆಬ್ರವರಿ 7ನೇ ತಾರೀಕು ಗಜರಾಮ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಾಂಗು ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ. ಆಮೇಲೆ ಗಜರಾಮ ಅದ್ಭುತವಾದ ಸಿನಿಮಾ ನೋಡಿ. ಎಂಥ ಒಂದು ಇದು ನೋಡಿ, ಎಂಥ ನೀತಿ ಇದೆ ಅಂತ. ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡಿದವ್ರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ, ನಮ್ಮನ್ನ ಇಲ್ಲಿ ಕಳಿಸ್ತೇನೆ ಇರಿ, ನಮ್ಗೆ ಇನ್ನೊಂದೆರಡು ಸಿನಿಮಾ ಮಾಡ್ತೇನೆ ಇರಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇರ್ತೀನಿ. ಆಮೇಲೆ ಪ್ರಾಮಿಸ್ ಮಾಡಿದರೆ ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋ ಹಾಕೊಂಡು ಮಾಡ್ತೀನಿ ಅಂತ. ಹೌದೇನಣ್ಣ? ಹಾಂ, ರಾಗಿಣಿ ಮೇಡಮ್. ಅಯ್ಯೋ, ನೋಡೋಣ ದೇವ್ರ ದಯಿಂದ. ಅಣ್ಣ ನಿಂಗೆ ಸೈಡ್ ಹೊಡಿತೇನೆ, ಮೊದಲೇ ನೀವಿಬ್ರು ಹಾರ್ಟ್ ಕಪ್ಪಲ್. ನಾನು ಮೇಡಮ್ ಸೇರಿದ್ರೆ ಏನಾಗ್ಬೋದು ಹೇಳ? ನಾನು ಹೀಲ್ಸ್ ಹಾಕ್ಬೇಕಾಗತ್ತೆ ಅಂದ್ರೆ ನಾನು ಹೈಟ್ ಇಲ್ಲ ಅಂತ ಜಿಮ್ ಮಾಡ್ತೀನಿ ಬಿಡೋಣ. ಯಾವ್ದು ಜೀವನದಲ್ಲಿ ಯಾವಾಗ ಯಾವಾಗ ಆಗತ್ತೋ ಯಾರು ಗೊತ್ತಿಲ್ಲ. ಆಗ್ಬೋದಲ್ವಾ? ಅದ್ರಲ್ಲಿ ಏನಂತ ಮಾಡೋಣ ಒಂದು ಸಿನಿಮಾ. ಅಯ್ಯೋ ಮೇಡಮ್, ಡೇಟ್ ಸಿಕ್ಬಿಡ್ತಾವ ಸರ್, ಹಾಕೊಳ್ಳಿ ಸರ್. ಅಲ್ಲ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗಜರಾಮ ತುಂಬ ಅದ್ಭುತವಾಗಿ ಬಂದಿದೆ, ಭಾರಿ ಖುಷಿ ಆಗುತ್ತೆ. ನಾನು ಇವತ್ತು ಹಾಸನಿಂದ ಬಂದೆ ಮೇಡಮ್ ನೋಡೋಕ್ಕೋಸ್ಕರ. ಇಲ್ಲ, ಫಿಲಮ್ಸ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ, ನಮ್ಮ ಕಾಶಿ ಅಣ್ಣ, ಜೇವಿಯರ್ ಅಣ್ಣ ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ. ಬಾಂಡ್ ರವಿನೂ ಅಷ್ಟೇ ಅದ್ಭುತವಾಗಿ ಮಾಡಿದರು. ಈ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ, ಗಜರಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದು ಅಷ್ಟೇ, ನೀವು ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇ ಸಿನಿಮಾ ಥಿಯೇಟರ್ ಉಳಿಯುತ್ತೆ. ಮೊಬೈಲು, ಟೆಲಿಗ್ರಾಮು ಅದರಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ. ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಿದ್ರೆ ಅಷ್ಟೇ ಈ ಸಿನಿಮಾ ದೊಡ್ಡ ಮಟ್ಟಕ್ಕಾಗೋದು. ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ. ಕುಸ್ತಿ ಸಿನಿಮಾಗಳನ್ನ ನಾವು ಹಳೆಯ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಒಂದು ಲಾಂಗ್ ಟೈಮ್ ಆದಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು, ಲವ್ ಯು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡಿದೆ. ಪಿಕ್ಚರ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆ ಇರೋದೇ ಒಂದು ಸಂತೋಷ ನಮಗೆ. ಮಾಧ್ಯಮದವರಿಗೆಲ್ಲ ನಮಸ್ಕಾರ ತಿಳಿಸ್ತಾ, ನಿಮ್ಮ ಆಶೀರ್ವಾದ ಹೇಗೆ ಇರಲಿ ಅಂತ ಕೇಳ್ಕೊಳ್ತಾ,
ಇಲ್ಲಿ ಆಗ್ಲೇ ಬಂದಾಗ ನಿಮ್ ಜಾಗದಲ್ಲಿ ಕೂತಿದ್ದೆ ಸರ್, ಅಲ್ಲಿ ಕೂತಿದ್ದೆ. ಮೇಡಮ್ ಅಲ್ಲಿ ಬರ್ತಾರೆ, ಹೀರೋ ಸರ್ ಅಲ್ಲಿ ಬರ್ತಾರೆ, ವಿಲನ್ ಅಲ್ಲಿ ಬರ್ತಾರೆ, ಮ್ಯಾಚ್ ಆಗಲ್ಲ ಸರ್, ಮೂಲೆಯಲ್ಲಿ ಕೂತ್ಕೊಳ್ಳಿ. ಏನು ಸರ್ ಉದ್ದ ಬೆಳೆದ್ಬಿಟ್ಟಿದ್ರಿ, ನಾವೆಲ್ಲ ಏನ್ ಮಾಡ್ಬೇಕು. ವಿಶೇಷ ಅನ್ಸುತ್ತೆ, ನಿಮ್ಮನ್ನ ಫಸ್ಟ್ ಟೈಮ್ ನಾನು ಮುಖತಃ ನೋಡಿದ್ದು. ಕನ್ನಡಕ್ಕೆ ಒಬ್ಬ ಅದ್ಭುತ ಹೀರೋ ಸಿಕ್ಕಿದ್ದಾರೆ ಅನ್ಕೋತೀನಿ. ನಿಮ್ ಜೊತೆ ನಾವು ಈ ಸಿನಿಮಾದಲ್ಲಿ ಇದೀವಿ ಅನ್ನೋದೇ ಸಂತೋಷ ನಮಗೆ. ಹಾಗೆ ಮೇಡಮ್ ನಿಮ್ಮ ಅಭಿಮಾನಿ. ಹಾಗೆ ನಾನು ರಾಜವರ್ಧನ್ ಸರ್ ಚಿಕ್ಕ ವಯಸ್ಸಿನ ಹುಡುಗ ಇದ್ದಾಗ ಸಿನಿಮಾದಲ್ಲಿ ಅವ್ರಿಗೆ ಮೇಷ್ಟ್ರಾಗಿರ್ತೀನಿ ಸಿನಿಮಾ, ನೀವು ಜೊತೆ ಮಾಡಿಲ್ಲ. ಹಾಗಾಗಿ ನನಗೆ ಈ ಟೀಮ್ ತುಂಬಾ ಆತ್ಮೀಯ. ಯಾಕಂದ್ರೆ ಎಲ್ಲರೂ ಕೂಡ ನರಸಿಂಹಮೂರ್ತಿ ಸರ್ ಇರ್ಬೋದು, ಝೇವಿಯರ್ ಇರ್ಬೋದು, ಕಾಶಿ ಸಾರು, ಮಲ್ಲಿಕಾರ್ಜುನ್ ಅವರು, ಇಷ್ಟು ಒಳ್ಳೆ ಟೀಮು ನಾವು ಬಾಂಡ್ರವಿಲೆ ನೋಡಿದ್ವಿ. ಇದು ಹೀಗೆ ಗಟ್ಟಿಯಾಗಿ ಹೋಗ್ತಾನೆ ಇದೆ. ಅಂದ್ರೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ, ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಇವತ್ತು ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ, ಒಂದು ಟೀಮ್ ಬೇಕಾಗಿದೆ. ಅಂದ್ರೆ ಗೆಲ್ಲಬೇಕು ಅಂದ್ರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡ್ತಿದ್ದಾರೆ. ವಿಶೇಷವಾದ ಒಂದು ಕತೆ. ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ. ಹಾಗೇನೆ ಸುನಿಲ್ ಅವರು ಬಾಂಡ್ರವಿಲ್ ಕೂಡ ಅಷ್ಟೇ, ಪ್ರಜ್ವಲ್ ಸರ್ಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು. ಶಾರ್ಟ್ ಓಕೆ ಆದ್ಮೇಲೂ ಕೂಡ, ಸರ್ ಇದ್ಯಾವುದೋ ನನಗೆ ಚೇಂಜಸ್ ಬೇಕು ಅನಿಸ್ತಾ ಇದೆ, ಇದು ನನಗೆ ತಪ್ಪು ಅನಿಸ್ತಾ ಇದೆ. ಅಂದ್ರೆ ಅಷ್ಟು ಕ್ಲಾರಿಟಿ ಇತ್ತು ಅವ್ರಿಗೆ. ಸೆಟ್ಟಾಗಿ ಬಂದ್ರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನ ಅಷ್ಟು ತಲೆಗೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನು ಕೂಡ ಅವರು ಒನ್ಮೋರ್ ಬೇಕಾ ಬೇಡವಾ ಅಷ್ಟು ಕ್ಲಾರಿಟಿ ಇರುವಂತಹ ನಿರ್ದೇಶಕರು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸಿನಿಮಾಗಳು ಬರಲಿ. ಈ ಸಿನಿಮಾ ವಿಶೇಷವಾಗಿ ನೋಡ್ಕೊಂಡಿದೆ, ನಿಮ್ಗೆಲ್ಲ ಗೊತ್ತಿದೆ. ನಮ್ದು ಒಂದು ಚಿಕ್ಕ ಪಾತ್ರ ಇದೆ, ನೀವೆಲ್ಲ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಟುವರ್ಡ್ಸ್ ಗಜರಾಮ ಅಂತ ಹೇಳ್ಬೋದು. ಇನ್ನು ಸ್ಟೆಪ್ ಹಾಕೊಂಡು ಎಲ್ಲರೂ ಸ್ಟೆಪ್ ಹಾಕೊಂಡು ಪಪ್ಪ 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 ಅಂದ್ಕೊಂಡು ನೀನು ಥಿಯೇಟರ್ ಕಡೆ ಬಂದ್ಬಿಡ್ಬೇಕು ಎಲ್ಲರೂ ಇಲ್ಲಿ. ಯಾಕೆಂದ್ರೆ ಇವತ್ತು ನಮ್ಮ ಎಲ್ಲಿ ಸ್ಟೆಪ್ ಡಾನ್ಸ್ ಮಾಸ್ಟರ್ ಅವರನ್ನೇ ಮೇನ್ ಎಲ್ಲಿದ್ದಾರೆ, ಜನ ಮಾಸ್ಟರ್ ಅಲ್ಲಿದ್ದಾರೆ. ಸ್ಟೆಪ್ ಡಾನ್ಸ್ ಮಾಸ್ಟರ್ ಇದ್ದಾರೆ, ಸ್ಟೆಪ್ DOP ಇದ್ದಾರೆ, ನಮ್ಮ ಸ್ಟೆಪ್ ಲಿರಿಸಿಸ್ಟ್ ಚಿನ್ಮಯ್ ಅವರಿದ್ದಾರೆ, ಸ್ಟೆಪ್ ಡೈರೆಕ್ಟರ್ ಇದ್ದಾರೆ, ಸ್ಟೆಪ್ ಪ್ರೊಡ್ಯೂಸರ್ ಇದ್ದಾರೆ, ಸ್ಟೆಪ್ ಹೀರೋ ಇದ್ದಾರೆ ನೋಡಿ ಇಲ್ಲಿ, ಸ್ಟೆಪ್ ಜೆಂಟಲ್ಮೆನ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲೇಡಿ ಇಲ್ಲಿ. ಎಲ್ಲರೂ ಸ್ಟೆಪ್ ಹಾಕೊಂಡು ಹಂಗೆ ನೀವು ಆಡಿಯನ್ಸ್ ಎಲ್ಲ ಇನ್ನು ಒಳ್ಳೆ ಫಿಲ್ಮ್ಗೆ ಥಿಯೇಟರ್ಗೆ 7ನೇ ತಾರೀಕು ಸ್ಟೆಪ್ ಹಾಕೊಂಡು ಎಲ್ಲ ಓಡ್ ಬಂದ್ಬಿಡ್ಬೇಕು. ಪಪ್ ಪಪ್ ಪಪ್ಪ ಬಾಬಾ ಪಪ್ ಅಂದ್ಕೊಂಡು ಬರಬೇಕು ಸ್ಟೆಪ್ ಹಾಕೊಂಡು ಎಲ್ಲರೂ. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ಸಪೋರ್ಟ್ ಗುಡ್ ಫಿಲ್ಮ್. ಜೈ ಗಜರಾಮ. ಥ್ಯಾಂಕ್ ಯು. ಸಿನಿಮಾ ನೋಡಿರಲ್ಲ, ಫಸ್ಟ್ ಕಾಪಿ ನೋಡಿರಲ್ಲ, ನೀವು ಸಿನಿಮಾ ಪೂರ್ತಿ ನೋಡಿದಿರಲ್ವಾ? ನಾನು ಅಲ್ಲ, ಸಿನಿಮಾ ನೋಡಿದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ, ನೋಡ್ಲೇಬೇಕಲ್ಲ. ಔಟ್ಪುಟ್ ಫೈನಲ್ ಔಟ್ಪುಟ್ ನೋಡಿದಾಗ ಏನು ಸೂಪರ್ ಆಗಿದೆ, ತುಂಬಾ ಯಾವ ಚೆನ್ನಾಗಿದೆ. ವಿಷಯ ಜನನ ಆಕರ್ಷಣೆ ಮಾಡುತ್ತೆ ಅಂತ ಅನ್ಸುತ್ತೆ? ಏನು ಯಾವ ಪಾಯಿಂಟ್ ಜನನ ಸೆಳೆಯುತ್ತೆ ಸಿನಿಮಾಗೆ ಅಂತ? ಎಳೆಯೋದು ನಮ್ಮ ಸಿನಿಮಾಗೆ ಆಡಿಯನ್ಸ್ ಬರ್ಬೇಕಲ್ವೇ? ಆಡಿಯನ್ಸ್ ಬರ್ತಾರೆ. ಹೌದು, ಕರೆಕ್ಟ್. ಒಳ್ಳೆ ಕಾಂಟೆಂಟ್ ಅಂಡ್ ಇನ್ ವೆಲ್ ಮೇಡ್ ಫಿಲ್ಮ್, ಹೊಸ ತರ ಕಾಂಟೆಂಟ್ ಪ್ರೆಸೆಂಟೆಡ್ ಇನ್ ನ್ಯೂ ವೇ. ಅದಕ್ಕೋಸ್ಕರ ಜನರು ಬರಬೇಕು. ಅಂಡ್ ಅಫ್ಕೋರ್ಸ್ ಈ ತರ ಟ್ರೇಲರು ಮತ್ತೆ ವಿಜುವಲ್ಸ್, ಸಾಂಗ್ ಅದೆಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ OTT ನೋಡ್ಕೋಬಹುದು ಯಾವಾಗ ಬೇಕಾದ್ರು, ಟಿವಿನಲ್ಲಿ, ಏನು ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ನೋಡ್ತಾ ಇರ್ಬೋದು. ಬಟ್ ಥಿಯೇಟರ್ ಬಿಗ್ ಸ್ಕ್ರೀನ್ ನೋಡ್ಬೇಕು ಅಂದ್ರೆ ಇದು ಒಂದೇ ಚಾನ್ಸ್ ಇರೋದು ಬರೋಕೆ. ಅಟ್ಲೀಸ್ಟ್ ಒಳ್ಳೆ ಫಿಲ್ಮ್, ಕನ್ನಡ ಒಳ್ಳೆ ಫಿಲ್ಮ್ ಮಾಡಿದೀವಿ, ಜನರು ಬಂದದನ್ನ ಸಪೋರ್ಟ್ ಮಾಡಿ ಇರ್ಬೇಕು. ನಾವು ಏನ್ ಬೇಕಾದ್ರೂ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಏನ್ ಕಾಂಟೆಂಟ್ ಬೇಕಾದ್ರೂ ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ಬಟ್ ಆಡಿಯನ್ಸ್ ಬಂದು ಥಿಯೇಟರ್ಗೆ ಎದ್ದೇ ಹೋದ್ರೆ ಏನು ಹೋಗಲ್ಲ. ಅದಕ್ಕೋಸ್ಕರ ಬರ್ಬೇಕು ಜನರು. ಒಳ್ಳೆ ಫಿಲ್ಮ್, ಒಳ್ಳೆ ಕಾಂಟೆಂಟ್, ಅದಕ್ಕೋಸ್ಕರ. ಹಾಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ಒಂದಷ್ಟು ಜನ ನಮ್ಮ ಆರ್ಟಿಸ್ಟ್ಗಳು ಬಂದಿಲ್ಲ, ಮತ್ತು ಟೆಕ್ನಿಷಿಯನ್ಸು ಬಂದಿಲ್ಲ. ಅವರೆಲ್ಲ ಎಫೆಕ್ಟ್ಸು, ಅವರ ಒಂದು ಶ್ರಮ ಈ ಸಿನಿಮಾ ಈ ಥರ ಬರೋಕ್ಕೆ ಒಂದು ಸಾಧ್ಯ ಆಯಿತು. ಹಾಗೂ ಮನೋಜ್ ಸರ್, ನಮ್ಮ ಇವತ್ತಿನ ಸಾಂಗು ಮತ್ತು ಟ್ರೈಲರು ಇದಕ್ಕೆಲ್ಲ ನಿಜವಾದ ಹೀರೋ ಅಂತ ಹೇಳಬೇಕು.
ಎಲ್ಲರೂ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟ್ರೈಲರ್ ನೋಡಿ. ಹಾಗೂ ಈ ಸಾಂಗು ಸಾರಾಯಿ ಶಾಂತಮ್ಮ, ರಾಜ್ ಸರ್ ಹೇಳ್ದಂಗೆ ತುಂಬಾ ವೈರಲ್ ಆಗಿದೆ. ಅದು ಎಲ್ಲ ಕಡೆ ಹೋಗಿದ್ದಾವೆಲ್ಲ ಸಾರಾಯಿ ಶಾಂತಮ್ಮ ಅಂತಲೇ ನಮ್ಮನ್ನು ಮಾತಾಡ್ಸ್ತಾ ಇರ್ತಾರೆ, ನಿಮ್ದಲ್ವಾ ಅಂತ. ಸೊ ಒಂದು ಖುಷಿ ಆಗುತ್ತೆ ನಿರ್ಮಾಪಕರಿಗೆ, ಯಾರು ಬಂದು ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿದಾಗ ನಮಗೊಂದು ಖುಷಿ ಆಗುತ್ತೆ, ಅವು ತಲುಪಿದೆ ಎಲ್ಲ ಕಡೆ ಅನ್ನೋ ಥರ ಒಂದಿದೆ. ಹಾಗೂ ಈ ಸಿನಿಮಾದಲ್ಲಿ ಶರತ್ ಲೋಹಿತ್ ಅಶ್ವಥ್ ಸರ್ ಇದ್ದಾರೆ, ಅವ್ರ ಬಗ್ಗೆನೂ ಒಂದು ಒಳ್ಳೆ ಇದಿದೆ. ಈ ಸಿನಿಮಾದಲ್ಲಿ ಚಮಯ ಮೇಷ್ಟ್ರೂ ಬರ್ತಾರೆ, ರಾಮಾಚಾರಿನೂ ಬರ್ತಾರೆ, ಜಲೀಲಾನೂ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದು ಗುರು ಶಿಷ್ಯ ಬಾಂಧವ್ಯ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟ್ರು. ನಾನು ಇದನ್ನು ನೋಡೇ ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಿದ್ದು. ಡಿಸ್ಟ್ರಿಬ್ಯೂಟರ್ ಯಾರು ಸರ್? PVR ಹೇಮಂತ್ ಲೈಲಾಕ್ ಸರಿ 150+ ಇದೆ, ಅರೌಂಡ್ 200 ಗಂಟೆ ಆಗುತ್ತೆ. ಯಾಕಂದ್ರೆ ಬಾಂಡ್ ಡ್ರೈವ್ ಅಂತ ಒಂದು ಸಿನಿಮಾ ಮಾಡಿದ್ರೆ ಇದು ಈಗ ಗಜರಾಮ ಮಾಡಿದ್ರಿ, ಹೌದು. ಸೇಫ್ಟಿ ಹುಡುಕ್ತಾರೆ ಪ್ರೊಡ್ಯೂಸರ್ ಸಾಮಾನ್ಯವಾಗಿ. ಸೊ ಸ್ಟಾರ್ ಮೇಲೆ ಹೋಗ್ಬೇಡ, ರಿಸ್ಕ್ ತೊಗೊಳೋದು ಬೇಡ, ಖರ್ಚು ಜಾಸ್ತಿ ಆಗುತ್ತೆ ಅಂತ. ಖಂಡಿತ ಸೊ ಅದೆಲ್ಲ ಬಿಟ್ಟು ನೀವು ಈ ಧೈರ್ಯ ಮಾಡಿದ್ರಲ್ಲ ಹೇಗೆ ಅಂತ? 10 ಸಾರಿ ಬೀಳುವ ಸರ್, 11ನೇ ಸಾರಿ ಒಂದು ಎದ್ದೋಳೋಣ ಅಂತ ಬೀಳ್ತಾನೆ ಇರ್ತೀವಿ ಪ್ರತಿ ಸಲ. ಒಂದಲ್ಲ ಒಂದು ಸರಿ ಎದ್ದೊಳ್ಳೇಬೇಕಲ್ವಾ, ಬಿದ್ದು ಅಂತ ಏನು ಅಲ್ಲೇ ಮಲಗಲ್ಲ ಅಲ್ವಾ, ಪ್ರಯತ್ನ ಮಾಡ್ತಾನೆ ಇರಬೇಕು, ಮಾಡೋಣ. ಇದು ನನ್ನ ಒಂದಿದು ಅಷ್ಟೇ. ಈಗ ಏನು ಯಾವ ರೀತಿ ಪ್ಲಾನ್ ಔಟ್ ಮಾಡ್ಕೊಂಡಿದ್ರಿ? ಇವ್ರಿಗೆ ಹೇಳಿದ್ರು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ಬೇಕು ಅಂತ ಹೀರೋ ಹೇಳಿದ್ರು. ಸೊ ಇದಕ್ಕೆಲ್ಲ ಏನು ತಯಾರಿ ಮಾಡ್ಕೊಂಡಿದ್ರಿ ಅಥವಾ ಎಲ್ಲ? ಇಲ್ಲ, ತಯಾರಿ ಇದೆ. ಅವ್ರು ಹೇಳ್ದಂಗೆ ಫಸ್ಟ್ 3 ಡೇಸ್ ಇಲ್ಲಿ ಬೆಂಗಳೂರಲ್ಲಿ ಇದು ಮಾಡ್ತೀವಿ. 3 ಡೇಸ್ ಆದಮೇಲೆ ಎಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಟೀಮ್ ಇದ್ದಾರೆ, ನಮ್ಮ ಕೋ-ಪ್ರೊಡ್ಯೂಸರ್ಸು, ನಮ್ಮ ತಂಡ ಇದೆ, ಎಲ್ಲರೂ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಮ PR ಅವರು ಅವರೆಲ್ಲ ಒಂದು ಪ್ಲಾನ್ ಮಾಡಿದ್ದಾರೆ. ಸದ್ಯದಲ್ಲೇ ಅದನ್ನೆಲ್ಲ ಮಾತಾಡಿಕೊಂಡು ಅದೇ ಥರ ಫುಲ್ ಆಲ್ ಓವರ್ ಕರ್ನಾಟಕ ಹೋಗ್ತೀವಿ ಸರ್. ನಿಮ್ಮ ಬಜೆಟ್ ಅಕ್ರಾಸ್ ಆಗಿದೆ ಈಗ ಆಲ್ರೆಡಿ? ಸಾರಿ, ಬಜೆಟ್ ಅಕ್ರಾಸ್ ಆಗಿ ಹೋಗಿದೆ ಮುಂದೆ ಏನಾದ್ರು? ಆಗಿದೆ. ಸಿನಿಮಾ ನಮ್ಮ ದರ್ಶನ್ ಸರ್ ಹೇಳ್ದಂಗೆ ನಾವು ಅಂದ್ಕೊಂಡಂಗೆ ಸಿನಿಮಾ ಅಂದ್ಕೊಂಡಂಗೆ ನಾವು ಮಾಡಬೇಕಷ್ಟೇ. ನಾವು ಅಂದ್ಕೊಂಡಂಗೆ ಮಾಡೋಕೆ ಹೋದ್ರೆ ಏನೂ ಆಗಲ್ಲ. ಅದು ಏನು ಕೇಳ್ತಾ ಇರ್ತದೆ ಕೊಡ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು. ಈಗ ಅದೊಂದು ಸಾಂಗೇನೆ ಲಾಸ್ಟಲ್ಲಿ ಇಟ್ಕೊಂಡು, ಯಾಕೆ ಅಂತಂದರೆ ಎಲ್ಲರಿಗೂ ಆ ಸಾಂಗ್ ಮೇಲೆ ಅಷ್ಟು ಹೋಗಿತ್ತು. ಮನೋ ಸರ್ ಒಂದು 4 ಸಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ನಮಗೆ, ನಮ್ಮ ಟೀಮ್ ಅವ್ರು ಕೇಳಿ. ಆಮೇಲೆ ಚಿನ್ಮಯಿ ಸರ್ ಒಂದು 2 ಸಲ 3 ಸಲನೇ ಲಿರಿಕ್ಸ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಆ ಥರ ನಮ್ಗೆ ಏನದು ಸ್ಯಾಟಿಸ್ಫೈ ಅನ್ಸೋದು ನಾವು ಬಿಡ್ತಾ ಇರಲಿಲ್ಲ. ಮಾಸ್ಟರ್ನು ಅದೇ ಹೇಳ್ತಾ ಇದ್ರು, ಇಲ್ಲಿ ಫಸ್ಟೇ ಹೇಳಿದ್ರಲ್ಲ, ಇದೇ SRVಯಿಂದ ಹೋಗುವಾಗೆ ಡಿಸ್ಕಸ್ ಆಯಿತು. ನಾವು DOP ಅವರೆಲ್ಲ ಇಲ್ಲ ಸರ್ ಇದಕ್ಕೇನೋ ಬೇಕು ಅಂದಾಗ ನಾನು ಮನೋ ಸರ್ ಹತ್ರ ಕೇಳಿದಾಗ ಇಮಿಡಿಯೇಟಾಗಿ ಮತ್ತೊಂದು ಸಾಂಗ್ ಮಾಡಿದ್ರು. ಇದು 4ನೇ ಸಾಂಗ್ ಮಾಡಿ ಇದಾಗಿರೋದು ಅಲ್ಲ. ನಿಮ್ಮ ಸಿನಿಮಾಗ ಸಾಂಗೇ ಈಗ ಮೇಜರ್ ಹೈಲೈಟ್ ಆಗಿದೆ ಅಂತ? ಎಸ್, ಸಾಂಗು ಇದೆ, ಅದೇ ಥರ ಕುಸ್ತಿ ಫೈಟ್ಗಳಿದೆ, ರೆಸ್ಲಿಂಗು. ಆ ಕಷ್ಟ ಏನು ಅನ್ನೋದನ್ನ ನಾವು ರಾಜ್ ಸರ್ ಹೇಳ್ದಂಗೆ ಮೈಸೂರಲ್ಲಿ ಶೂಟ್ ಮಾಡುವಾಗೆ ಗೊತ್ತಾಗಿದ್ದು. ಅವ್ರು ಹೇಳ್ತಿದ್ರಲ್ಲ, ಅಷ್ಟು ಕಷ್ಟ ಇರುತ್ತೆ ಸಿನಿಮಾದಲ್ಲಿ. ನಾವು ತೋರಿಸೋದು ಎಷ್ಟು ತುಂಬ ಕಡಿಮೆ ತೋರಿಸ್ತೀವಿ, ಬಟ್ ಆ ಹುಡುಗರುಗಳು ಪಡೋ ಕಷ್ಟ. ಆಮೇಲೆ ನಾವು ಮಾಡಿದ ಶೂಟು ಏಪ್ರಿಲ್ ಟೈಮಲ್ಲಿ, ಸೊ ತುಂಬ ಬಿಸಿಲಿತ್ತು, ಗ್ರೌಂಡ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಬಿಸಿಲಲ್ಲಿ ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಮಾಸ್ಟರು, ಅವ್ರ ಟೀಮು. ಆಮೇಲೆ ಧನು ಮಾಸ್ಟರ್ ಅವ್ರು ಸಾಂಗ್ ಮಾಡೋಕ್ಕೂ ಸೇಮ್ ಸ್ಪಾಟ್ ಬಂದರು. ಅವ್ರು ಹೇಳ್ದಂಗೆ ಅವರು ಒಂಥರ ಫೈಟ್ ಮಾಸ್ಟರ್ ಥರನೇ ಆಗ್ಬಿಟ್ಟಿದ್ರು ಜೊತೆಗೆ. ಆಯಿತು, ಹೌದು, ರಿಲೀಸ್ಗೆ ಕರೆಕ್ಟ್ 2 ವರ್ಷ ಆಗಿದೆ ರೆಡಿಯಾಗಿ. ಸಂತು ಅವ್ರು ಹೇಳ್ತಿದ್ರು ಕಟೌಟ್ ಹಾಕ್ತಾರೆ ಅಂತ. ಕಟೌಟ್ ಎಷ್ಟು ಜನ ಹಾಕ್ತೀರಾ ಅಂತ ನಂಗೆ ಗೊತ್ತಾಗ್ಬೇಕು ಸರ್. ಹೀರೋನೇ ಹೇಳ್ತಾರೆ ಅಂತ ನೋಡೋಣ. ಯಾವ್ದನ್ನ ಹೀರೋ ಹೇಳ್ತಾರಂತೆ ಕಟೌಟ್ ಯಾರು ಹಾಕ್ತಾರೆ ಅಂತ. ಇಲ್ಲ ಸರ್, ಸಂತು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನಮ್ದೆಲ್ಲ ಒಂದು ಫೋಟೋನು ಇರೋದಿಲ್ಲ, ಒಂದು ಕಟೌಟು ಇರೋದಿಲ್ಲ ಅಂತ ತಮಾಷೆಗೇನೋ ಹೇಳ್ತಾರೆ. ಅದನ್ನ ನಾನು ಒಂದು ರೀಲ್ ನೋಡ್ತಾ ಇದ್ದೆ. ಸೊ ನಾನೊಬ್ಬ ಕಲಾವಿದನ ಮಗ ಆಗಿ ನನಗೂ ತುಂಬ ಇತ್ತು, ನಮ್ಮ ತಂದೆದೊಂದು ಬರೋದಿಲ್ವಲ್ಲ ಅಂತ. ಸೊ ಒಂದು 700-800 ಸಿನಿಮಾ ಮಾಡಿದ್ರು ಒಂದು ಗಾಂಧಿನಗರಲ್ಲಿ ಒಂದು ಪೋಸ್ಟ್ ಕಾಣಿಸಲ್ಲ, ಕಟೌಟ್ ಕಾಣಿಸಲ್ಲ ಅಂತ. ಸೊ ನಾವುಗಳು ದೊಡ್ಡವರಾದ ಮೇಲೇ ಗೊತ್ತಾಗಿದ್ದು ಅದು ಹೀರೋಯಿನ್ಗಳು ಮಾತ್ರ ಹಾಕೋದು ಅಂತ. ಸೊ ಆ ಥರ ಇದ್ದಾಗ ಆ ಥರದ್ದು ಪ್ರಾಬ್ಲಮ್ಮು. ಸಂತು ಹೇಳೋದು ಎಲ್ಲೋ ಒಂದು ಕಡೆ ಕಾಮಿಡಿ ನಟನ ಮಗನಾಗಿ ನನಗೂ ಸ್ಟ್ರೈಕ್ ಆಯಿತು. ಸೊ ನಾವೇ ಹಾಕ್ಸೋಣ ಬಿಡು ಅಂದ್ಬಿಟ್ಟು ನಂದು ಸಂತದ್ದು ಹಾಕ್ಸ್ತಿದ್ದೀನಿ ಅಷ್ಟೇ ಸರ್. ಅದು ಬಿಟ್ಟು ಸಿನಿಮಾ ಟೀಮಿಂದ ಏನೇನು ಬೇಕೋ ಅದೆಲ್ಲ ಮಾಡಿದೆ ಸರ್ ಅಷ್ಟೇ. ಸಂತು ಹ್ಯಾಪಿ? ಥ್ಯಾಂಕ್ ಯು.